ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಕನ್ನೆಯಲ್ಲಿ ಎಸ್ಟಿಎಂಸಿ ಪಾಲಕ ಪೋಷಕರ ಸಭೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಭೆಯ ಅಜೆಂಡಾಗಳು: ಪ್ರಪ್ರಥಮವಾಗಿ ಸ್ವಾಗತ ಮುಖ್ಯ ಶಿಕ್ಷಕರು. ಅಜೆಂಡಾ 2 ಪ್ರಾಸ್ತಾವಿಕ ಮಾತು ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್. ಮೂರನೇ ಅಜೆಂಡಾ 2023-24 ಮತ್ತು 2024-25ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನವನ್ನು ಓದಿ ಹೇಳುವುದು ಮುಖ್ಯ ಶಿಕ್ಷಕರಿಂದ. 4 ದಾನಿಗಳ ವಿವರ ಸಂಪನ್ಮೂಲ ವ್ಯಕ್ತಿಗಳಿಂದ. 5ನೇ ಅಜೆಂಡಾ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳ ಕುರಿತು ಸಭೆಯಲ್ಲಿ ವ್ಯಕ್ತವಾದ ವಿಷಯಗಳು ಎಸ್ಡಿಎಂಸಿ ಪಾಲಕ ಪೋಷಕರಿಂದ. 6 ಅಧ್ಯಕ್ಷರ ಅನುಮತಿ ಮೇರೆಗಿನ ವಿಷಯಗಳು ಶಿಕ್ಷಣ ಇಲಾಖೆ ಸಿಆರ್ಪಿ ಅವರಿಂದ ಮತ್ತು ಸಭೆಯ ಅಧ್ಯಕ್ಷರ ಮಾತು. ವಂದನಾರ್ಪಣೆ ಶಾಲಾ ಸಹ ಶಿಕ್ಷಕರಿಂದ. ಇನ್ನು ಏನು ಶಾಲೆಗಳಿಗೆ ಅನುದಾನ ಬಿಡುಗಡೆ ಆಗ್ತಿದೆ, ಅದು ಯಾವ ರೀತಿ ಬಳಕೆ ಆಗ್ತಿದೆ, ಯಾವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಅಂತ ವಿಷಯವನ್ನು ಇಟ್ಕೊಂಡು ಇವತ್ತು ಸಮಗ್ರ ಶಿಕ್ಷಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಟಿಎಂಸಿ ಪಾಲಕ ಪೋಷಕರ ಸಭೆಯನ್ನು ಇವತ್ತಿಗೆ ಆಯೋಜಿಸಲಾಗಿದೆ. ಹಾಗಾಗಿ ಮುಖ್ಯವಾಗಿ ನಮ್ಮ ಮಕ್ಕಳ ಕಲಿಕೆ, ಶಿಕ್ಷಣ ಮತ್ತು ಶಿಕ್ಷಣ ಪಡೆದಂಥ ಶಿಕ್ಷಣ ಮುಂದಿನ ಭವಿಷ್ಯನ ರೂಪಿಸುವಂಥ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸಬೇಕು ಅಂತ ಹೇಳ್ಬೋದು. ಹಾಗಾಗಿ ಸಮಗ್ರ ಶಿಕ್ಷಣ ಅಂತ ಹೇಳುವಂಥದ್ದು ಜಾರಿ ಬಂದಿರುವುದು 2021 ಅಂದರೆ 3 ಕಾರ್ಯಕ್ರಮಗಳನ್ನು ಸೇರ್ಪಡೆ ಮಾಡಿದೆ. ಇವೆಲ್ಲ ಸರ್ವ ಶಿಕ್ಷಣ, ಎರಡನೇದಾಗಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ನೀತಿ ಅಂತ ಇತ್ತು, ಮೂರನೇದಾಗಿ ಶಿಕ್ಷಕರ ಶಿಕ್ಷಣ ಯೋಜನೆ ಅಂತ ಇತ್ತು. ಈ ಮೂರನ್ನೂ ಸೇರಿಸಿ ಇವತ್ತು ಸಮಗ್ರ ಶಿಕ್ಷಣ ಅಂತ ಹೇಳುವಂಥದ್ದನ್ನ ಇವತ್ತು ಶಿಕ್ಷಣ ಇಲಾಖೆ ಜಾರಿ ತಂದಿದೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ಉಚಿತ ಶಿಕ್ಷಣ, ಸಾಮಾನ್ಯ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ. ಎರಡನೇದಾಗಿ ಯಾವುದೇ ಮಗು ಶಾಲೆಯನ್ನು ಹೊರಬಿಡಬಾರದು. ಮೂರನೇದಾಗಿ ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಶಿಕ್ಷಣ ಸಿಗಬೇಕು. ಗಂಡಿಗೆ ಹೆಣ್ಣಿಗೆ, ವಿಕಲಚೇತನ ಮಗುವಿಗೆ, ಗ್ರಹರಹಿತ ಮಗುವಿಗೆ ಅಥವಾ ಇತರೆ ಮಗುವಿಗೆ. ಆನಂತರ ಅಂಗನವಾಡಿಯಿಂದ ಪ್ರಾರಂಭವಾಗಿ ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು PUC ಸೆಕೆಂಡ್ ಇಯರ್ವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಉಚಿತವಾದಂಥ ಶಿಕ್ಷಣ ದೊರೆಯಬೇಕು ಅಂತ ಹೇಳ್ತೀವಿ. ಇನ್ನು 4ನೇದಾಗಿ ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬೆಂಬಲಿಸುವಂಥದ್ದು. ಏನು ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆ ಇದೆ, ಅದರಲ್ಲಿ ಏನೆಲ್ಲ ಸೌಲಭ್ಯಗಳು, ನೀತಿ ನಿಯಮಗಳಿದೆ, ಅದಷ್ಟು ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಹೇಳ್ತೀವಿ. 4ನೇದಾಗಿ ಲಿಂಗ ಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಮತ್ತು ಎಲ್ಲ ಹಂತಗಳಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥದ್ದು ಮತ್ತು ಈ ಮಕ್ಕಳ ಕಲಿಕೆ ಜೊತೆಗೆ ವೃತ್ತಿ ಕೌಶಲ್ಯ ಪಠ್ಯಕ್ರಮವನ್ನು ಅಳವಡಿಸಬೇಕು ಅಂತ ಹೇಳುವಂಥದ್ದು ಇದು ಮುಖ್ಯ ಉದ್ದೇಶ. ಹಾಗಾದರೆ ಸಾಮಾನ್ಯ ಶಿಕ್ಷಣ, ಉಚಿತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಅಂದರೆ ಏನು ಅಂತೇಳಿ ನಾವು ಚರ್ಚೆ ಮಾಡಬೇಕಾದ್ರೆ, ನೀವು ಶಾಲೆ ಹೋಗುವಾಗ ಆ ದಿವಸಗಳನ್ನು ನಾವು ನೆನಪು ಮಾಡ್ಕೊಳ್ಳೋಣ. 1-2 ನಿಮಿಷ ನೀವು ಶಾಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ತಾವೆಲ್ಲ ಇದೇ ಶಾಲೆಯಲ್ಲಿ ಕಲ್ತಿದ್ದೀವಿ ಅಲ್ವಾ? ಅಷ್ಟೊಂದು ಸಾಕಷ್ಟು ವರ್ಷದ ಶಾಲೆ. ಆವಾಗ ಯಾವ ಶಾಲಾ ಅನುದಾನ 12,500, ಸೂಸಾಕ್ಸ್ ಅನುದಾನ 3,800, ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 10,511, ಎಸ್ಡಿಎಂಸಿ ಅನುದಾನ 500, ವಿದ್ಯಾಂಜಲಿ ಅನುದಾನ 500, ಶಿಕ್ಷಕರ ಅನುದಾನ 300, ಒಟ್ಟು 29,812 ರೂಪಾಯಿ. ಒಟ್ಟು ಖರ್ಚು 28,111 ರೂಪಾಯಿ. ಉಳಿಕೆ 1,701 ರೂಪಾಯಿ. ಅದೇ ರೀತಿ 24-25ನೇ ಸಾಲಿನಲ್ಲಿ ಆರಂಭಿಕ ಸಿಲ್ಕು 1,701 ರೂಪಾಯಿ,
ಬಸ್ಸಿಗೆ ಅನುದಾನ 3,300 ರೂಪಾಯಿ, ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 9,250 ರೂಪಾಯಿ, ಶಾಲಾ ಅನುದಾನ 6,000 ರೂಪಾಯಿ, ಇಕೋ ಕ್ಲಬ್ಬಿಗಾಗಿ 5,000 ರೂಪಾಯಿ, ಯು ಡೈಸ್ ಪ್ಲಸ್ 160 ರೂಪಾಯಿ. ಒಟ್ಟು 14,526 ರೂಪಾಯಿ, ಖರ್ಚು 12,710 ರೂಪಾಯಿ, ಉಳಿಕೆ 1,816. 24,000 ದಾನಿಗಳ ವಿವರ. ವೀರ ಮಹಾಗಣಪತಿ ವಿದ್ಯಾವರ್ಧಕ ಹಳೆ ವಿದ್ಯಾರ್ಥಿ ಸಂಘ ಇವರು ವಸ್ತು ರೂಪದಲ್ಲಿ 14 ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಪಟ್ಟಿ ಚಾಕ್ಲೇಟ್ ಅನ್ನು ಕೊಟ್ಟಿರುತ್ತಾರೆ. ಪಾಂಡುರಂಗ್ ಗಣವ್ ತರೇಕರ್ ಊರ ನಾಗರಿಕರು, ಇವರು 3 ತೆಂಗಿನ ಗಿಡವನ್ನು ಕೊಟ್ಟಿರುತ್ತಾರೆ. ಮಂಗಲ್ದಾಸ್ ನಾಯ್ಕ್ ಇವರು ಪ್ರಶಾಂತ್ ದೇವ ಸ್ಮರಣಕ್ಕೆ 15 ಪೆನ್ನು, 15 ಪಟ್ಟಿ ಮತ್ತು ಚಾಕ್ಲೇಟ್ ಅನ್ನು ನೀಡಿರುತ್ತಾರೆ. ಈಗ 24,000 ದಾನಿಗಳ ವಿವರ. ವೀರ ಮಹಾಗಣಪತಿ ವಿದ್ಯಾವರ್ಧಕ ಸಂಘದವರು 12 ಪೆನ್ನು, 12 ಪಟ್ಟಿ ಮತ್ತು ಚಾಕ್ಲೇಟ್ ಅನ್ನು ನೀಡಿರುವರು. ದಿವಾಕರ ಅಂದರಿ ಕುಟುಂಬದವರು ಸತೀಶ್ ಇವರ ಹುಟ್ಟುಹಬ್ಬದ ನಿಮಿತ್ತ 12 ವಿದ್ಯಾರ್ಥಿಗಳಿಗೆ ಪೆನ್ನು, ಪಟ್ಟಿ ಮತ್ತು ಚಾಕ್ಲೇಟ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದರು. ಶ್ರೀಮತಿ ಬೇಬಿ ಜ್ಞಾನೇಶ್ವರ್ ಗೌಡ STMC ಅಧ್ಯಕ್ಷರು, ಇವರು 12 ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಿದರು. 25,000-26,000 ದಾನಿಗಳ ವಿವರ. ಶ್ರೀಮತಿ ಬೇಬಿ ಜ್ಞಾನೇಶ್ವರ್ ಗೌಡ STMC ಅಧ್ಯಕ್ಷರು, ಇವರು 5 ಕೆಜಿ ಉಪ್ಪಿನಕಾಯಿ ಡಬ್ಬವನ್ನು ಶಾಲೆ ಬಿಸಿ ಊಟಕ್ಕೆ ನೀಡಿರುತ್ತಾರೆ. ಶ್ರೀಮತಿ ಗುಲಾಬಿ ಆರ್ ಗಾಂವ್ಕರ್ ಶಿಕ್ಷಕರು, ಇವರು ಶಾಲೆಗೆ ಅವಶ್ಯಕತೆ ಇರುವಾಗ ತರಕಾರಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಶ್ರೀಮತಿ ರೇಣುಕಾ ಜಿ ನಾಯಕ್ ಶಿಕ್ಷಕರು, ಇವರು ಶಾಲೆಗೆ ವಿಶೇಷವಾದ ಊಟದ ವ್ಯವಸ್ಥೆ ಮಾಡಿಸಿರುತ್ತಾರೆ ಮತ್ತು ಸಿಹಿ ಊಟ ಮಾಡಿಸಿರುತ್ತಾರೆ. ಪಾಲಕ ಪೋಷಕರು ಪ್ರತಿ ರಾಷ್ಟ್ರೀಯ ಕಾರ್ಯಕ್ರಮದ ನಿಮಿತ್ತ ಶಾಲೆಗೆ ಚಾಕ್ಲೇಟ್ ಅನ್ನು ನೀಡಿರುತ್ತಾರೆ. ಪಾಲಕರು ಪೋಷಕರು ಶಾಲೆಗೆ ಬಾಳೆ ಗಿಡ ಮತ್ತು ತೆಂಗಿನ ಗಿಡಗಳನ್ನು ನೀಡಿರುತ್ತಾರೆ. STMC ಪಾಲಕ ಪೋಷಕರು ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಲು ಯಾವಾಗಲೂ ಕರೆದ ಸಂದರ್ಭದಲ್ಲಿ ಬರುತ್ತಾರೆ. ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳು ಹೋಗ್ತದೆ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದ STMC ಅಧ್ಯಕ್ಷರೇ ಹಾಗೂ ಈ ಒಂದು ಸೋಷಿಯಲ್ ವರ್ಡಿಕಿನ ವ್ಯವಸ್ಥಾಪಕರು, ಅದರ ಜೊತೆಗೆ ನನಗೆ ತಿಳಿದಂಗೆ ಎಲ್ಲ STMC ಸದಸ್ಯರು ಇಲ್ಲಿ ಇದ್ದೀರಾ ಅಂತ ಒಬ್ಬರೇನೋ ಬರಲಿಲ್ಲ ಅನ್ನಿಸ್ತಾ ಇದೆ. ಒಬ್ಬರೇನೋ STMC ಸದಸ್ಯರು ಬರಲಿದೆ 12 ಜನರಲ್ಲಿ 11 ಜನ ಇದ್ದಾರೆ ಇಲ್ಲಿ ಅಂತ ಅನಿಸ್ತದೆ. ಇಬ್ಬರು ಬಂದಿಲ್ಲ, ಇಬ್ಬರು ಬಂದಿದ್ದಾರಲ್ಲ, ಒಬ್ಬರು ಇದರಿಂದ ನೀವು ಇಬ್ಬರು ಬಂದಿದ್ದೀರಾ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಏನೇ ಸವಲತ್ತುಗಳು ಸರ್ಕಾರ ನಮ್ಗೆ ಕೊಡ್ಬೇಕಂತ ಹೇಳಿದ್ರು ಸಹಿತ ಮಕ್ಕಳ ಸಂಖ್ಯೆಯನ್ನು ಕೇಳ್ತಾರೆ. ಸರ್ ಹೇಳಿದಾಗೆ ನಾನು ಶಿಕ್ಷಕರ ಸಂಖ್ಯೆಯನ್ನು ಶಿಕ್ಷಕರು ಇಲ್ಲಿ ಇಬ್ಬರೇ ಇರ್ತಾರೆ ಅನ್ನೋ ಪ್ರಶ್ನೆಯನ್ನು ನಾವು ಮಾಡಿದ್ದೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ 12 ಮಕ್ಕಳಿಗೆ 2 ಶಿಕ್ಷಕರಿದ್ದಾರೆ. ಮತ್ತೆ ಶಿಕ್ಷಕರು ಹಾಕಿದ್ರೆ ಏನಾಗಿರ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಅವರು ಮತ್ತೆ ಹೆಚ್ಚುವರಿಯಾಗಿ ಬೇರೊಂದು ಕಡೆಗೆ ಹೋಗ್ಬೇಕು, ಈ ಇದ್ದ ಶಿಕ್ಷಕರು ಬೇರೆ ಕಡೆ ಹೋಗ್ಬೇಕು ಅಂತ ಪರಿಸ್ಥಿತಿ ನಮ್ಮ ಇಲಾಖೆಯಲ್ಲಿ ಕೆಲವೊಂದು ನಿಯಮಗಳಿರ್ತವೆ. ಹಾಗಾಗಿ ಆ ರೀತಿ ಪರಿಸ್ಥಿತಿ ಆಗೋಕ್ಕಿಂತ ಇವರಿಬ್ಬರೇ ಶಿಕ್ಷಕರು ಅವರಿಗೆ ಕಲಿಸಲಿ ಏನಾಗಿದೆ ಅಂತೇಳಿ ಆಗ್ತದೆ. ಇಲ್ಲಿದ್ರೆ ಇವರನ್ನು ತೆಗೆದು ಮತ್ತೆ ಬೇರೆ ಕಡೆ ಆಗ್ತಾರೆ, ಮತ್ತೆ ಇಬ್ಬರೇ ಶಿಕ್ಷಕರಾಗಿರ್ತಾರೆ. ಹೀಗೆ ಇವೆಲ್ಲ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ದಾಖಲಾತಿ ಕಡಿಮೆ ಆಗಿದೆ. ಮುಖ್ಯವಾಗಿ ಏನಾಗಬೇಕು ಅಂತ ಹೇಳಿದ್ರೆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಎಲ್ಲ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಪಾಲಕರೆಲ್ಲ ಬೇರೊಂದು ಶಾಲೆಗಳಿಗೆ ಬೇರೊಂದು ಊರಿಗೆ ಕಳಿಸ್ತಾ ಇದ್ದಾರೆ. ಅದನ್ನು ಏನ್ ಮಾಡ್ತಾ ಇದೆ, ಅವೆಲ್ಲವನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನೆಲ್ಲ ಅರ್ಥಕೊಂಡು ಈಗ ಕನ್ನಡ ಪ್ರಾಥಮಿಕ ಕನ್ನಡ ಮಾಧ್ಯಮದ ಶಾಲೆಯನ್ನೇ ಇಂಗ್ಲಿಷ್ ಮಾಧ್ಯಮವಾಗಿ ಬದಲಾವಣೆ ಮಾಡ್ತಾ ಇದೆ. ಈಗ ಅಮದಳ್ಳಿಯಲ್ಲಿ ಕನ್ನಡ ಶಾಲೆನೇ ಪ್ರಾಥಮಿಕವಾಗಿ ಕನ್ನಡ ಶಾಲೆ ಆಗಿರ್ತದ್ದು, ಅದನ್ನು ಇಂಗ್ಲಿಷ್ ಮಾಧ್ಯಮ ಆಗಿದ್ದಾರೆ. ಈ ವರ್ಷ ಮತ್ತೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಚೆಂಡ ನಂಬರ್ 2ಗೆ ಕೊಟ್ಟಿದ್ದಾರೆ, ಅರ್ಗಾಕ್ಕೆ ಕೊಟ್ಟಿದ್ದಾರೆ, ಮೂಡ್ಲಿಮೆಕ್ಕೆ ಕೊಟ್ಟಿದ್ದಾರೆ. ನಮ್ಮ ಈ ಒಂದು ಬೆಲ್ಟ್ನಲ್ಲಿ ಈ 3 ಶಾಲೆಯನ್ನು ಇಂಗ್ಲಿಷ್ ಮಾಧ್ಯಮಕ್ಕೆ 1ನೇ ಕ್ಲಾಸಿಂದ ಇಂಗ್ಲಿಷ್ ಮಾಧ್ಯಮ ಮಾಡಬೇಕು ಅಂತೇಳಿ ನಿನ್ನೆ ಅಷ್ಟೇ ಸುತ್ತೋಲೆ ಬಂದಿದೆ. ಹಾಗಾಗಿ ನೀವು ಕೂಡ ಏನ್ ಮಾಡ್ರಿ, ಈ ಶಾಲೆಯನ್ನು ಸಹಿತ ಇಂಗ್ಲಿಷ್ ಮಾಧ್ಯಮ ಮಾಡಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚು ಆಗಬಹುದೇನು ಅಂತೇಳಿ ಅದೊಂದು ನಿರೀಕ್ಷೆ, ಹೌದಲ್ಲ? ಹಾಗಾಗಿ ಮುಂದಿನ ದಿನದಲ್ಲಿ ಈ ಶಾಲೆಯಲ್ಲೂ ಸಹಿತ ಇಂಗ್ಲಿಷ್ ಮಾಧ್ಯಮ ಮಾಡುವ ಒಂದು ವ್ಯವಸ್ಥೆ ನೀವು ಎಲ್ಲ ಪಾಲಕರು ಹೇಳಿದ್ರೆ ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಆಗ್ತದೆ. ಅದರ ಜೊತೆಗೆ ಕನ್ನಡ ಮಾಧ್ಯಮನು ಉಳಿತದೆ. ಇದನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಪ್ರಾಥಮಿಕ ಶಾಲೆ ಇರಬೇಕು, ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಇರಬೇಕು ಅನ್ನೋ ಸದುದ್ದೇಶದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಬದಲಾವಣೆ ಮಾಡುವಂತ ಕೆಲಸ ಮಾಡಿ ಏನ್ ಮಾಡ್ತಾ ಇದೆ, ಈ ಶಾಲೆಯನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಈಗ ಜಡಿಗದ್ದ ಶಾಲೆಯಲ್ಲಿ 2 ಮಕ್ಕಳಿದ್ದಾರೆ. 2 ಮಕ್ಕಳಿಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರು ಶಿಕ್ಷಕರು, ಒಬ್ರು ಅಡಿಗೆಯವರು, ಆ ಅಡಿಗೆ ಮಾಡುವ ಅವರೇ 2 ಮಕ್ಕಳ ತಾಯಿ, ಅಡಿಗೆ ಮಾಡುವವರೇ ಆ 2 ಮಕ್ಕಳ ತಾಯಿ. ಹಾಗಾಗಿ ಆ ಶಾಲೆ ಈಗ ಏನಾಗಿದೆ, 2 ಮಕ್ಕಳಿದ್ದಾರೆ, ಆ ಶಾಲೆ ಇದೆ. ಅದನ್ನು ಸಹಿತ ಮುಂದಿನ ದಿನದಲ್ಲಿ ಬೇರೊಂದು ವಿಧಾನದಿಂದ ಅವೆಲ್ಲ ಶಾಲೆಯನ್ನು ಟ್ಯಾಗ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ.
10ಕ್ಕಿಂತ ಕಡಿಮೆ ಇರುವ ಮಕ್ಕಳ ಶಾಲೆಯನ್ನು ಒಂದು ಶಾಲೆಗೆ ಸೇರಿಸಿ ಆ ಶಾಲೆಗೆ ಪಂಚಾಯಿತಿಗೆ ಒಂದು ಶಾಲೆಯನ್ನು ಮಾಡುವಂತ ಒಂದು ನಿರೀಕ್ಷೆಯಲ್ಲಿ ಸರ್ಕಾರ ಇದೆ. ಮುಂದಿನ ದಿನದಲ್ಲಿ ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಈ ಶಾಲೆ ಏನಾಗಬೇಕು ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿದ್ರೆ ಖಂಡಿತ ಹಿಂದೊಂದು ದಿನದಲ್ಲಿ ನಾವು ಈ ಶಾಲೆಯನ್ನು ನೋಡಿದಾಗ ಇಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಎಲ್ಲ ಸರ್ಕಾರದಿಂದ ಬರುವಂತಹ ಅನುಕೂಲ ಈ ಶಾಲೆಗೂ ಸಿಗ್ತಿತ್ತು. ಆದ್ರೆ ಇಲ್ಲಿ ಈಗ ಏನಾಗಿದೆ, ಮಕ್ಕಳ ಸಂಖ್ಯೆ ಇದರಿಂದ ಅಲ್ಲಿ ಅನುಕೂಲ ಬರುವಂತಹ ಇದು ಸಿಸ್ಟಮ್ ಕಡಿಮೆ ಆಗಿದೆ. ಹಾಗಾಗಿ ನೀವು ಕೂಡ ಒಂದು ಕೆಲಸವನ್ನು ಮಾಡ್ಬೋದು. ನಮ್ಮ ಇಲ್ಲಿ ಶಿಕ್ಷಕರಿಗೆ ತೊಂದರೆ ಆಗ್ತದೆ, ಶಿಕ್ಷಕರಿಗೆ ಅಭ್ಯಾಸ ಇಲ್ಲಿ ಏನಾಗಿರ್ತದೆ ಅಂತ ಹೇಳಿ 7ನೇ ಕ್ಲಾಸ್ ವರೆಗೆ ಅವರು ಕಲಿಸಬೇಕು ಅನ್ನುವಂಥದ್ದು, ನೀವು ಸಮುದಾಯದಿಂದ ಒಬ್ಬರನ್ನು ನೇಮಕ ಮಾಡಿಕೊಂಡು ಈ ಶಾಲೆಗೆ ಹಾಕಿ ಅವರಿಗೆ ನೀವು ನಿಮ್ಮಿಂದ ಆದಷ್ಟು ಸಹಾಯಧನವನ್ನು ಕೊಡಲಿಕ್ಕೆ ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ SDM ಗೆ ಒಂದು ಪವರ್ ಇದೆ. ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸಿ ಇಂದಿನ ಸಭೆಯನ್ನು ಮುಕ್ತಾಯ